ಹಲೋ ಹಲೋ ಹೇಳವ. ಏನ್ ಮಾಡ್ತಿದ್ದಿ ಹಂಗೆ? ಏನಿಲ್ಲಕಂತ ಹೇಳು. ಇಲ್ಲಿ ಅಂಗಡಿಗೆ ಬಂದಿದ್ದೆ ಕಣ. ಅವ ಇದು ಅವರೆಕಾಯಿ ಕುಯ್ಕ ಬರ್ತೀನಿ. ಹೊಲ್ತಕ್ ಬಂದಿದೆ. ಅವರೇ ಚೆಲ್ಲಿದ್ರಲ್ಲ ನೋಡ್ಕೊಂಡು ಹೋಗೋದ ಅಂತವ. ಸುಮಾರಾಗಿ ಅದೇ ಮಗ. ಅವರೆಕಾಯಿ ಕುಯ್ಕ ಬರ್ತೀನಿ ಕಣವ. ಅದಕ್ಕೆ ಹೇಳೋದಂತ ಮಾಡಿದೆ. ಅಯ್ಯೋ ಬಾ ಬೇಡಕತ್ತೆ. ಏನು ಸಿಗುತ್ತೆ ಹತ್ಕೊಂಡು ಕೂತದೆ. ಇಲ್ಲೇ ನಾನು ತರಿಸಿಬೇಕಂತೆ. ಕಾಸು ಕೊಟ್ಟು ತಗೋಬೇಕಾ? ಯಾಕೆ MP ಅವ್ರು ಹಾಕಿಲ್ವವ? ಹಾಕವಳೆ. ಹಾಕಿದ್ರೆ ನಮಗೆ ಕೊಟ್ಟಳು. ಅದೇ ಕಂಗಂದಿ ಅಕ್ಕ ಕೊಡ್ದೇನೆ ಇದ್ದಾಳ. ಕೊಡ್ತಾಳೆ ನಿನ್ನ ಮಗಳು. ಹೊಸ ಚೆನ್ನಾಗಿ ಕೊಟ್ಟಾಳ. ಮಾತಾಡ್ಸೋದೇ ಕಷ್ಟ. ಅವಳು ಅವರೆಕಾಯಿ ತಂದು ನನ್ನ ಮುನ್ಗಡೆ ಕೊಟ್ಟಾಳ. ಕೊಡೋರು ಕೊಡ್ತಾಳೆ. ಅಲ್ಲಕ್ಕ ನಾವ ಹೇಳ್ತೀಯಲ್ಲ ನೀನು. ಅಕ್ಕ ಯಾಕವ ಹಿಂಗೆ ಬುದ್ಧಿ ಕಲ್ತಿದ್ದಾಳು ಇವಳು? ನನಗೆ ನನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ನಮ್ಮ ಮನೆ ಪಕ್ಕದವಳಲ್ಲ ಕಂಬ್ಲಿ, ಅವಳನ್ನ ಭಾಳ ಲೆಕ್ಕಕ್ಕೆ ತಗೊಂಡವಳೆ. ಏನು ಅವಳಿಗೆ ನನ್ನ ಮರವ ಅವರೆಕಾಯಿ ಕೂತ್ಕೊಟ್ಲು. ಒಂದು ದಿವಸವ ನನಗೆ ಬಾಯಿ ಬಿಟ್ಟು ಒಂದು ಅವರೆಕಾಯಿ ತಂದು ಕೊಡೋಣ ಅಂತ ಕೇಳಲಿಲ್ಲ. ಮಾತಾಡೋದು ಬಿಟ್ಟಾಳೆ ಕನವ ಅವಳು. ನನ್ನ ಕುಟೆ ಅಕ್ಕ ಮಾತಾಡ್ತಾ ಇದ್ದಾಳೆ ಅವಳು ನಿನ್ನ ಮಗಳು. ಅವಳು ಕಲ್ತಿರೋ ಕರುಬಲ್ ಬುದ್ಧಿಯ ಯಾರು ಕಲ್ತಿರ ಗೊತ್ತಾ? ಅಯ್ಯೋ ಸುಮ್ಮನಿರು. ಆಯಿತು ಸುಮ್ಮನಿರವ. ಇನ್ನೇನು ಮಾಡಿಯೇ ನೋಡು. ಒಂದೂರಲ್ಲಿ ಇದ್ದೀರಿ ಅಕ್ಕ ತಂಗಿಯರು. ಅಚ್ಚುಕಟ್ಟಾಗಿ ಇರಬೇಕು ಕಣ್ಣೆ ಮಗ. ನೋಡಿದ್ರೆ ಏನನ್ನಕ್ಕಿಲ್ಲ ನೋಡು. ಹಿಂಗೆ ಆಡ್ತಾರಲ್ಲ ಅಕ್ಕ ತಂಗಿಯರು ಒಂದು ಕಳಕ್ಕಿಲ್ವಾ? ನೀನೇ ಮಾತಾಡ್ಸೋದು. ಅದೇನೋ ಪಾರ್ಟಿಗೆ ಕರೆದಾಗ ಹೋಗ್ನಿಲ್ವಂತಲ್ಲ ನೀನು. ಅಯ್ಯೋ ಕೂತ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು. ಇನ್ನು ಯಾವುದಕ್ಕೂ ಇಲ್ಲ. ಅದಕ್ಕೆ ಪಾರ್ಟಿ ಕರೆದಷ್ಟು ನಾವು ಓಡ್ಬೇಕಾಗೈತ ನಾನು. ಏನು ಹುಸಿ ಚೆನ್ನಾಗಿ ಒಳಗೆ ಬಂದು ಕರೆದ್ಲ. ಬಾಕ್ಲಲ್ಲಿ ನಿಂತ್ಕೊಂಡು ಎಲ್ಲರನ್ನು ಕರೆದ್ಬಿಟ್ಟು ಹೋಗಂಗೆ ಕರೆದ್ಬಿಟ್ಟು ಹೋಯ್ತಾಳೆ ನನ್ನ. ಬಾಕ್ಲಲ್ಲಿ ನಿಂತ್ಕೊಂಡು ಕರೆದ್ಬಿಟ್ಟು ಹೋಯ್ತಾಳೆ. ಅಲ್ಲಿ ನೆರ ಮನೆಯೊಳಗಿದ್ನ. ಆ ಕಂಬ್ಲಿ ಮನೆಯೊಳಗೆ ಹೋಗಿ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ತಳಾರ್ಕೆ ಅರ್ಧ ಗಂಟೆ ಆದಮೇಲೆ ಎದ್ದೋದ್ಲು. ನಾನು ಬಾ ಒಳಕ್ಕೆ ಅಂದ್ರೂ ಇಲ್ಲ ಕಣವ ಬರ್ತೀನಿ ಬಾ ಅಂತ ನಟ್ರಿಗಳಂಗೆ ಹೇಳ್ಬಿಟ್ಟೋದ್ಲಲ್ಲ ನಿನ್ನ ಮಗಳು. ಏನು ಬರ್ಗೆಟ್ ಕೂತಿದ್ದಾನೆ ನಾನು. ಹೋಗಲ್ಲಿ ನಿಂತ್ಕೊಳಕ್ಕೆ ಅವ್ರ ಮನೆ ಬಾಕ್ಲಲ್ಲಿ ಬೇಡ. ದೇವ್ರು ಕೊಟ್ಟಿರೋದು ಅವಳು ಮಕ್ಕಳು ಅಚ್ಚುಕಟ್ಟ ಸಂಪಾದನೆ ಮಾಡ್ಬೋದು ಆಯಿತಾ. ಈಗ ದೇವರು ನನಗೂ ಅಷ್ಟೋ ಇಷ್ಟೋ ಕೊಟ್ಟವನೇ ಸಾಕು ನನಗೆ. ಅವ್ರ ಅನ್ನ ಉಂಡು ಅಂಬ್ಲಿನಾರು ಕುಡಿತೀವಿ. ತಲೆ ಕೆಡ್ಸ್ಕೋಬೇಕು. ಅವ್ರಿಗಿಲ್ದ ಆಸೆ ನಮ್ಗೆ ಯಾಕವ? ಹೇಳ್ತೀಯಲ್ಲ ನೀನು. ಯಾವ ಥರ ಇದು ಮಾಡಿದ್ಲು ಗೊತ್ತಾ? ನಾನು ಪಾರ್ಟಿಗೆ ಅವಳು ಸರಿಯಾಗಿ ಕರೀನಿವಲ್ಲಂತ ಹೋಗ್ಲಿಲ್ಲ ತಾನೆ. ಎಲ್ರಿಗೂ ಬಿರಿಯಾನಿ ಮಿಕ್ಕಿತ್ತು ಅಂದ್ಬಿಟ್ಟು ಒತ್ತಾಡೋದ್ಲಲ್ಲ ನನ್ನ ಮನೆಗೆ ತಂದು ಕೊಡೋಳು. ನನ್ನ ಮಗಿಗೆ ಒಂಚೂರು ತಿನ್ಸೋಳ ತಂದು ಆಯ್ತಿತ್ತಿಲ್ವ? ಅಕ್ಕ ಆಗಿತ್ತಿಲ್ವ ಇವಳು? ಅಕ್ಕ ಆಗಿತ್ತಿಲ್ವವ? ತಿರ್ಗಾ ಮಾತಾಡಿದ್ರೆ ನಾವೇ ಕೆಟ್ಟವರು ಅನ್ನಂಗೆ ಆಡ್ತೀರಿಲ್ಲ ನೀವು. ಹೇಳಿ ನೀನೇ ಒಂಚೂರು ಅಕ್ಕ ವೇದನ್ಗೆ ಒಂಚೂರು ಬಾಕ್ಸ್ ಅಕ್ಕ ಬಂದು ಕೊಡೋಳ ತಿನ್ಸು ಅಂತವ. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಓದ್ಲಂತೆ. ಎಲ್ರಿಗೂ ಆ ಪಾಟಿ ಮಿಕ್ಕಿತ್ತಂತೆ ತಂದು ಕೊಟ್ಲ. ಬಂದಿತ್ತಿಲ್ವಲ್ಲ ತಕೋ ಯಾಕೆ ಬರ್ನಿಲ್ಲ ನೀನು ಅಂತ ಬಂದು ಕೇಳೋದ್ಲ. ಬಂದರು ಬರಲಿ ಬರ್ದವ್ರು ಇರಲಿ ನನ್ನ ಲೆಕ್ಕದಲ್ಲೇ ಅವಳು ಬಂದಿದ್ದು ಕರೆಯೋಕ್ಕೆ ನನ್ನ ಅಂತೇವಳು. ಅವಳ ಮನೆಗೆ ನನ್ನ ಸಾವಂತಿ ಮನೆಗೆ ಹೋಗಿ ಕುತ್ಕೊ ಮಾತಾಡೋಕ್ಕಾಯ್ತಿತ್ತು. ನನ್ನ ಮನೆ ಒಳಗೆ ಬಂದು ಕುತ್ಕೊ ಮಾತಾಡ್ಬಿಟ್ಟು ಹೇಳೋಕ್ಕಾಯ್ತಿತ್ತಿಲ್ವ ನಿನ್ನ ಮಗಳಿಗೆ? ಅಯ್ಯೋ ಏನು ಮಾಡಿಯವ? ಏನು ಮಾಡಿಯೇ? ನಾನು ಏನು ಮಾಡನೆ ಮಗ? ಹೇಳಿ ನೀನೇ. ನಾನು ಹೇಳಷ್ಟೆಲ್ಲ ನೀ ಹೇಳ್ದೆ. ಅವ ಇರೋಳೊಬ್ಬಳು ತಂಗಿ ಚೆನ್ನಾಗಿ ನೋಡ್ಕೊ ಮಾಡು ಮುಟ್ಟು ಅಂತವ. ಈಗ ನಿನಗೂ ಅಷ್ಟೇ ಹೇಳೋದು ನಾನು. ಇನ್ನೇನು ಮಾಡನೆ? ಅವಳಿಗೆ ಬಂದಿರೋ ದುರಂಕಾರ ಊರಾಗೆಲ್ಲ ಹಂಚ್ಬೋದು ಬಾ. ಏನಾರು ಮಾಡ್ಕೊಳ್ಳಿ ಏನೇನು ಅವಳು ಕರೀಲಿ ಅಂತ ಇಲ್ಲಿ ಬಾಯಿ ಬಿಟ್ಕೊಂಡು ಕೂತಿದ್ದವ್ರು ಕರೀಲಿ ಅಂತವ. ಅದೇನು ಅಂತಿದ್ರಂತೆ ಇದ್ರೆ ಅವಳು ಮಟ್ಟಿಗಿರ್ತದೆ ಅವಳು ದುರಂಕಾರ. ನಂತವೇ ನಡೆದದು ನಂತವೇನವ ನಡೆದದು ಅವಳು ದುರಂಕಾರ ಅವಳದು. ಅಲ್ಲ ಎಲ್ಲಕ್ಕೂ ಕಾಂಬ್ಲಿ 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 ಅನ್ಕೊಂಡು ಏನು ಮಾಡಲಿ? ಹಸಿಕಲ್ ಮೇಲೆ ಎಷ್ಟನ್ನ ಜಜ್ಲಿ ಎಲ್ಲನೂ ತಂದು ಒಂದು ಬಾಡಿನ ಹೆಸರು ಮೀನು ಹೆಸರು ಒಂದು ಮೊಟ್ಟೆ ಸಾರು ಮಾಡಿದ್ರೆ ತಂದು ಕೊಡ್ತಾಳಲ್ಲ ನನ್ನ ಚೆಟ್ಟದ ಮೇಲೆ. ನನ್ನ ತಂಗಿ ಅವಳೇನಾದ್ರು ಜ್ಞಾನಿದ್ದದ ಒಂದೂರಿಗೆ ನನ್ನ ತಂಗಿ ಕೊಟ್ಕೊಂಡಿವಿ ತಡು. ಅಯ್ಯೋ ನಾವು ಹೋಗೋದ ನೋಡೋದ ಮಾತಾಡ್ಸೋದ ಅಂದಳ. ನಂಟ್ರು ಬರಂಗೆ ಬರ್ತಾಳೆ. ಬೇರೆ ಅಂಗಡಿಲಿ ತರಕಾರಿ ತಗೊಂಡು ಹೋಯ್ತಾಳೆ. ನನ್ನ ಅಂಗಡಿಗೆ ಬಂದು ತಗೊಂಡು ಹೋಗಿಲ್ಲ ಗೊತ್ತಾ ನಿನ್ನ ಮಗಳು? ಎಂಥ ಕರ್ನೇಗಿ ಕೂತರ್ಕಿ ಅಂತವ ಮಾಡು ಬಂಗವ. ಯಾವ ಬುದ್ಧಿ ಕಲ್ತವ್ರಿ ಅಂತವ ನನಗೆ ಗೊತ್ತು ಕಣ. ಅಯ್ಯೋ ತೊಡಗಲ್ಲಿ ಯಾಕಂಗೆ ಆಡೋಳ ಕಾಣಕನವ. ನಾನು ಎಷ್ಟು ಸತಿ ಹೇಳಿದನು ಮಗ, ಎಷ್ಟು ಸತಿ ಹೇಳಿದನು ಬೇಡ ಕಣವ ನೀನು ಬಿಟ್ರೆ ಇನ್ನು ಯಾರಿದ್ದರು? ನಾವು ನೇರೂರಲ್ಲಿ ಇವಿ, ನೀನು ಒಂದೂರಲ್ಲಿದ್ದೀಯೇ, ಅಚ್ಚುಕಟ್ಟಾಗಿ ನೋಡ್ಕೊಬ ನೀನು ನಿನ್ನ ತಂಗಿ ಅಂತ ನಾನು ಎಷ್ಟು ಸತಿ ಹೇಳಿದನು ಮಗ. ಹೇಳು ನೀನೇ. ಆ ಪಾಟಿ ಹೇಳಿದ್ರು ನನ್ನ ಮಾತಾ ಕೇಳ್ದಾನೆ ಅವಳು ತೆಗ್ದಾಕ್ತಾಳಲ್ಲ. ನೀನು ಮಾಡೋಣ ಮಗ? ನಾನು ಏನು ಮಾಡೋಣ ಹೇಳು? ಅಯ್ಯೋ ಯಾರು ಏನು ಮಾಡೋದು ಬೇಡವ. ಬೇಡ ಬಿಡು. ಯಾರು ಏನು ಮಾಡೋದು ಬೇಡ, ಮುಟ್ಟೋದು ಬೇಡ. ನಮ್ಮ ಮನೆ ಬರೋ ಸರಿಯಾಗಿದ್ದಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಹೇಳು? ನಮ್ಮ ಮನೆ ಬರೋ ಸರಿಯಾಗಿದ್ದರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು?
ಬೇಡ ಬಿಡು ಅದೇನಂತೆ ಅವಕ್ಕೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಕಣವ. ನೀನು ಏನಾರು ಅನ್ಕೋ, ನಾನು ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ನಾನು. ನಿಜಕ್ಕೂ ಒಂದೊಂದ್ಸತಿ ಸಖತ್ ಬೇಜಾರಾಯ್ತದೆ ಕಣವ, ನನಗಂತವೇ ಸಖತ್ ಬೇಜಾರಾಗೋಯ್ತದೆ ಒಂದೊಂದ್ಸತಿ. ಕರೀತಿಯರು ಇಕ್ಲಿ ಅಂತಲ್ಲ, ನಾನು ಚೆಡ್ಸೋದ್ಮೇಲೆ ಬಂದು ಅಲ್ಲಿ ಕೂತ್ಕೊಂಡು ಯಾವ ಥರ ಕಕ್ಕ ನಗಿತಾರೆ ಗೊತ್ತಾ ಇಬ್ರು ಗುರ್ಸಟ್ಟಿರು. ನನಗೆ ಎಷ್ಟು ಬೇಜಾರಾಯ್ತಿಲ್ಲ. ಅಲ್ಲ ಇಂದ್ಲದೆಲ್ಲ ಮರ್ತ್ಕೊಬಿಟ್ಟವಳು ನಿನ್ನ ಮಗಳು. ಅವಳು ಮಾಡಿದ ನಾಟಕಗಳೆಲ್ಲನೂ ಆಡು ಬಂಗ ಅವಳು ಆಡ್ತಾಳ ಕೆಂಪಿ. ನನಗೆ ನಿಜವಾಗ್ಲೂ ಏನು ಮಾಡಿದೆ ಮಾತಾಡೋರು ನೋಡಿ ನಮ್ಮ ಅವ್ವ ಹಿಂಗೆ ಅಂದ್ಲಲ್ಲ ಅಂತಾಳೆ ಅಂದ್ಬಿಟ್ಟು ಸುಮ್ಮನೆ ಅಲ್ಕೊಚ್ಕೊಂಡು ಸುಮ್ಮನೆ ಆಗಿವ್ನಿ. ಆಯಿತು ಬಾ, ನಿನ್ಗಿರೋದು ನಿನಗೋದೆ, ಅವಳಿಗಿರೋದು ಅವಳಿಗೋದೆ, ತಲೆಗೆಡ್ಸ್ಕೊಬೇಡ. ಅದಕ್ಕೆ ಪ್ರಸಾದ ತತ್ತೆ ಇದೆ, ಅದಕ್ಕೆ ಫೋನ್ ಮಾಡಿದೆ ಅವರೆಕಾಯಿ ಕುಯ್ಕೊಬರೋಣ ಅಂತ. ಇಲ್ಲೇ ಒಂದು 4 kg ತರ್ಸ್ಕೊಂಡಿದ್ದಕ್ಕಂತೆ ಬಿಡು ಬೇಡಕತ್ತೆ. ಅವರೆಕಾಯಿ ಪ್ರಸಾದ ಏನು ಮಾಡಕ್ಕವ, ಅತ್ತೆನೂ ತಂದವಳಲ್ಲ ಅದನ್ನೇ ತಿಂದಿಲ್ಲ ನಾನು. ಚೆನ್ನಾಗಿದ್ದಾಳ ನಿಮ್ಮ ಅತ್ತೆ? ಚೆನ್ನಾಗವಳೆ. ಅವತ್ತು ಬಂದ್ಬಿಟ್ಟು ನನಗೆ ಪ್ರಸಾದ ತಗೊಂಡು ತಿನ್ನು ಅಂತ ಅಂದ್ಲು. ಆಯಿತು ಬಿಡಿ ತಿಂತೀನಿ ಅಂತ ಅಂದೀನಿ. ತಗೊಂಡೋಗ್ಬಿಟ್ಟು ಕಂಬ್ಲಿಗೆ ಕೊಟ್ಬಿಟ್ಟು ಒಂದು ಅರ್ಧ ಗಂಟೆ ಕುತ್ಕೊಂಡು ಇಬ್ರು ಮಾತು ಕೇಳ್ದವ್ರಲ್ಲವ. ಹೇಳ್ತೀಯ ನೀನು? ಅರ್ಧ ಗಂಟೆ ತೀಜು ಬರೋದಕ್ಕೆ ಕಾಫಿ ಗೀಪಿ ಕುಡ್ಕೊಂಡು ನಗ್ನಗಿತ ಮಾತಾಡ್ಕೊಂಡು ಬರ್ತಾಳಲ್ಲ. ಈಗ ನಾನು ಇರ್ಸ್ಕೊಂಡಿದ್ದಾನ ಅವಳು ಇರ್ಸ್ಕೊಂಡಿದ್ದಾಳು. ಇವಳನ್ನ ಇಟ್ಟಾಕ್ತಿರೋರು ಯಾರವ? ನಾನು ಅವಳು. ಹೇಳಿ ನೀನೇ ಎಷ್ಟು ಕೋಪ ತೆಕ್ಕಿಲ್ಲ ನನಗೆ ಅಂತವ. ಹೋಗಿ ಅವಳು ಮನೆಯೊಳಗೆ ಒಳಗೆ ಕೂತ್ಕೊಂಡು ಅರ್ಧ ಗಂಟೆ ದುಡ್ಡು ಬಂದ್ಲಲ್ಲ, ಮತ್ತು ಹೋಗಿರ್ಲೇಳು ಈಗಲಿದೆ ಈ ಕುಸ್ಕೊ ಉಣ್ಲೇಳು. ಅವಳು ನನ್ನ ಹೆಂಗೆ ತಂದವಳು ಹಂಗೆ ತಂದಿರೋದು ಮಾಡಿಸ್ಕೊ ಉಣ್ಲೇಳವ. ಪರವಾಗಿಲ್ಲ ಬಿಡು, ಅವ ಅಮ್ಮನ ಚೆನ್ನಾಗಿ ಬುದ್ಧಿ ಕಲ್ತವಳೆ. ಅಲ್ಲಿಗೆ ಹೋಗಿದ್ಲು ಉಂಕನವ ಹೋಗಿ ಪ್ರಸಾದ ತಗೊಂಡು ಹೋಗಿರೋದು. ಪ್ರಸಾದ ಕೊಡೋಕ್ಕೆ ನನಗೆ ತಗೊಂಡು ತಿನ್ನು ಅಂತ ಅವಳಿಗೆ ತಗೊಂಡು ಹೋಗಿ ಕೊಟ್ಬಿಟ್ಟು ಅರಟೆ ಹೊಡ್ಕೊಂಡು ಬಂದ್ಲು. ಅಲ್ಲ ಹಿಂಗೆ ಬುದ್ಧಿ ಕಲಿಯೋದು ಇವಳಿಗೆ ನಾನು ಯಾಕೆ ಮಾಡೋದೇ? ನಾನು ಒಬ್ಳೇ. ಈಗ ಚೆನ್ನಾಗೇ ಮಾತಾಡ್ತಾರಲ್ಲ ಇಬ್ರು ಅತ್ತೆ ಸೊಸೆಯರು. ಮಾಡಿಸ್ಕೊ ಉಣ್ತಾಳಪ್ಪ ಅವಳ ಕೈಲುವೆ. ನಾನು ಒಬ್ಬಳನ್ನೇ ತಂದಿದ್ದಾಳೆ ಇವಳು. ಮಾಡಿಸ್ಕೊ ಉಣ್ಲಿ, ನೀನು ತಲೆಗೆಡ್ಸ್ಕೊಬೇಡ ನೀನು. ಇಷ್ಟೆಲ್ಲ ಮಿಕ್ ಮೇಲೆ ಅಲ್ಲ ನನ್ನ ಸೊಸೆ ಕೊಟ್ಟು ಮಾತಾಡೋಕ್ಕಿಲ್ಲ. ಅವಳ ಮನೆಗೆ ನಾನು ಏನು ಹೋಗ್ಬೇಕು, ಯಾಕೆ ಹೋಗ್ಬೇಕು? ನನ್ನ ಸೊಸೆಗೆ ಆಗ್ದೋದ್ಮೇಲೆ ನಾನೇ ಕಲ್ಗೆ ಹೋಗ್ಬೇಕು ಅನ್ನೋದು ಅರುವ ಇರ್ಬೇಕು ತಾನೆ, ಇವಳಿಗೆ ಜ್ಞಾನ ಇರ್ಬೇಕು ತಾನೆ. ಅದು ಪರವಾಗಿಲ್ಲ ಬಿಡು, ಚೆನ್ನಾಗಿ ಬುದ್ಧಿ ಕಲ್ತವಳೆ ಕತೆ. ಅಲ್ಲಿಗೆ ಹೋಗಿದ್ದವಳು, ಅಲ್ಲೇನು ಕೆಲಸ ಅವಳಿಗೆ? ತಿನ್ನೋದಿನ ಮನೆ ಇಟ್ಟು ಉಟ್ಕೊಳ್ಳೋದಿನ ಮನೆ ಬಟ್ಟೆ, ಅಲ್ಲೇನು ಕೆಲಸ ಅಂತ. ಪರವಾಗಿಲ್ಲ, ಸುಮಾರಾಗಿ ಬುದ್ಧಿ ಕಲ್ತವಳೆ. ಇತ್ತಿತ್ತ ಬಾ ಅಂದ್ರೆ ಇದು ಮನೆ ಕಿತ್ಕೊತಿದ್ರಂತೆ. ಹಂಗಾಯ್ತು ಕತೆ. ಹೆಂಗೋ ತಂದಾಗ್ತಿದೆಯಲ್ಲ ಸಣ್ಣ ಮುಟ್ಟಲ್ಲ ಅಂಗಡಿ ಮೇಲೆ ನಡೆದು ನಾವು ಬರ್ಸ್ಕೊಂಡು ಕೂತ್ಕೊಂಡು ತಿನ್ಕೊಂಡು ಸುಮ್ಮನೆ ಇರಕ್ಕಾಯ್ಕಿಲ್ವಾ? ಅಲ್ಲಿಗೆ ಹೋಗಿದ್ಲು. ಪರವಾಗಿಲ್ಲ ಕಣವ, ಸುಮಾರಾಗಿ ಬುದ್ಧಿ ಕಲ್ತಾಳೆ ಅವಳುವೆ. ಸುಮಾರಾಗಿ ಬುದ್ಧಿ ಕಲ್ತಿದ್ದಾಳೆ. ಅವ್ವ 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 ನೋಡ್ಬೇಕು ನೀನು ಅವ್ರ ಆಟಗಳ ಯಾವ ಥರ ಆಡ್ತಾರೆ ಅಂತವ. ಹೆಂಗಾರು ಆಡ್ಕೊಳ್ಳಿವ, ನೀನು ತಲೆಗೆಡ್ಸ್ಕೊಬೇಡ. ನಗಿತಾ ಇರಲಿ, ಇಲ್ಲವ್ರೆ ಅವಳ ಕೈಲೇ ಮಾಡಿಸ್ಕೊಂಡು ಉಣ್ಕೊಂಡು ಇರ್ತಾಳಪ್ಪ. ಅದಕ್ಕೆ ತಲೆಗೆಡ್ಸ್ಕೊಂಡು ನೀನು ನೀನೇ ಮಾಡಿಕ್ಬೇಕು ಅಂತೇನು ಕಾನೂನು ಇದ್ದದ? ತಂದಿಲ್ವಾ ಅವಳನ್ನ? ಮಾಡಿಸ್ಕೊಂಡು ಉಣ್ತಾಳೆ. ಅದಕ್ಕೆ ತಲೆಗೆಡ್ಸ್ಕೊಂಡು ನೀನು ಅಂಟಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಹಿಂಗೆ ಅಂತಾಳಲ್ಲ ನಮ್ಮವ್ವ, ಹಿಂಗೆ ಹೇಳ್ಕೊಡ್ತಾಳಲ್ಲ ಅಂತ ಅನ್ಕೋಬೇಡ ನೀನು ಅಷ್ಟೇ. ಅದಕ್ಕೆ ನಾನು ಹೆಂಗೆ ಕಲಿಸ್ಬೇಕು ಅಂತ ನನಗೂ ಗೊತ್ತಲ್ಲ, ಕಲಿಸ್ತೇವೆ ನಾನುವೆ. ಅದಕ್ಕೆ ಹಾಲು ಗಿಲ್ಲೆಲ್ಲ ನಾನು ತತ್ತೇ ಇಲ್ಲ. ಕಾಯಿ ಸುಸ್ಕೊಂಡು ಕಾಫಿ ಕುಡಿದು ಬಂದೊಳಗೆ ಹಾಲು ತಗೊಂಡು ಇಲ್ಲ ಅವಳ ಮನೆಗೆ ಹೋಗಿ ಕುಡಿಲೇಳು. ನಾನೇ ತಲೆಗೆಡ್ಸ್ಕೊಳ್ಳೋದ್ರೆ ರಾತ್ರಿ ಹೊತ್ತು ಕಲ್ಲಿಟ್ರೆ ಹಾಲು ತತ್ತೀನಿ, ರಾತ್ರಿ ಹೊತ್ತು ಒಂದು ಲೋಟ ಕಾಯಿಸ್ಕೊಂಡು ಕುಡ್ಕೊತೀನಿ, ಹೊತ್ತು ಹೊತ್ತು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಒಂದು ಪವಕ್ಕಿ ಹಾಕೊಂಡು ಹೋಯ್ತೀನಿ. ಅಷ್ಟು ಮಾಡ್ಲಂತ ಏನು ಧರ್ಮಕ್ಕೆ ಬುದ್ಧಿ ಕಳಕ್ಕೆ ಮಾಡೋಕ್ಕಿಲ್ಲ. ಕೂತಿರೋ ಜಾಗದಲ್ಲಿ ಯಾರಿಗೆ ಕರಿ ಇವತ್ತಿನ ಕಾಲದಲ್ಲಿ ಎಲ್ಲಾರೇ ಖುಷಿಯಿಂದ ಎಷ್ಟು ಖುಷಿ ಪಡಬೇಕು ಅವಳು. ಅಯ್ಯೋ ಹೆಂಗೋ ನೋಡ್ಕೊತವ್ರಲ್ಲ, ಅಯ್ಯೋ ಬೇರೆಯವ್ರಿಗೆ ಅದು ಗೊತ್ತಿರಕ್ಕಿಲ್ಲ, ನಮಗೆ ಹೆಂಗೋ ಸದ್ಯಕ್ಕೆ ನೋಡ್ಕೊತವ್ರಲ್ಲ ಅಂತ ಸಂತೋಷ ಪಡ್ದಾನೆ ಬಿಟ್ಟು ಏನು ಸಂಕಟ ಬಂದು ಸತ್ತರೆ ಯಾರೇನು ಮಾಡೋಕ್ಕದದು? ಅದೊಳ್ಳೆ ಸರಿ ಆಯ್ತಪ್ಪ. ಸಂಕಟ ಬಂದು ಸಾಯ್ತವಳೆ. ಸರಿ ಎಷ್ಟೊತ್ತಿಗೆ ಬಂದು ಅವರೆಕಾಯಿ ಕುಯ್ಕೊಳಕ್ಕೆ ಬಂದಿನಿ. ಕುಯ್ಕೊಂಡಾದ್ಮೇಲೆ ಮನೆಗೆ ಹೋಗಿದ್ರು. ಅಪ್ಪನಿಗೆ ಏನಾರು ಒಂಚೂರು ಒಟ್ಟಿಗೆ ಮಾಡಿಕೊಟ್ಬಿಟ್ಟು ಬರ್ತೀನಿ. ಉಳ್ಕೊಳಕ್ಕಿಲ್ಲ ಬಂದ್ರು ಬಾ ಇವತ್ತಿದ್ದು ನಾಳೆಗೆ ಹೋಗಿವಂತೆ. ನೋಡ್ತೀನಿ ಒಂಚೂರು ಸಾರಿಗೆ ಮಾಡಿ ಮಡಗ್ಬಿಟ್ಟು ಬರ್ತೀನಿ ಬಿಡವ. ಆಯಿತು ಸರಿ ಆಯಿತು ಬವ್ವ, ಆಯಿತು ಕಣ್ಮಗಳೇ, ಆಯಿತು ಬರ್ತೀನಿ ಬಿಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.